ನಮಸ್ಕಾರ ಸ್ನೇಹಿತರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಶ್ರೀಮಂತ, ಶಕ್ತಿಶಾಲಿ ಮತ್ತು ಭವ್ಯವಾದ ಸಾಮ್ರಾಜ್ಯ ಎಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಚಿನ್ನ, ಬೆಳ್ಳಿ, ವಜ್ರಗಳನ್ನು ಬೀದಿ ಬೀದಿಗಳಲ್ಲಿ ಅಳೆದು ಮಾರುತ್ತಿದ್ದ ಜಗತ್ತಿನ ಏಕೈಕ ರತ್ನಾಭರಣಗಳ ರಾಜಧಾನಿ ಇದಾಗಿತ್ತು. ಆದರೆ 1565 ಜನವರಿ 23ರಂದು ನಡೆದ ಆ ಒಂದು ಮಹಾಘೋರ ಯುದ್ಧ ಇಡೀ ಸಾಮ್ರಾಜ್ಯದ ಹಣೆಬರಹವನ್ನೇ ಬದಲಾಯಿಸಿತು. ಅದುವೇ ಇತಿಹಾಸದ ಪ್ರಸಿದ್ಧ ತಾಳಿಕೋಟೆ ಯುದ್ಧ ಅಥವಾ ರಕ್ಕಸ ತಂಗಡಿ ಕದನ. ಕೇವಲ ಒಂದೇ ಒಂದು ದಿನದಲ್ಲಿ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಹೇಗೆ ನಾಶವಾಯಿತು? ಆ ಕರಾಳ ದಿನದ ಪಿನ್ ಟು ಪಿನ್ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ವಿಜಯನಗರ ಉತ್ತುಂಗದ ಶಿಖರಕ್ಕೇರಿತ್ತು. ಅವರ ನಂತರ ಅಧಿಕಾರಕ್ಕೆ ಬಂದಿದ್ದು ಸದಾಶಿವರಾಯ. ಆದರೆ ಸಾಮ್ರಾಜ್ಯದ ನಿಜವಾದ ಸೂತ್ರಧಾರಿಯಾಗಿದ್ದು ಕೃಷ್ಣದೇವರಾಯನ ಅಳಿಯ ರಾಮರಾಯ. ರಾಮರಾಯ ಅತ್ಯಂತ ಚಾಣಾಕ್ಷ ಮತ್ತು ರಾಜತಾಂತ್ರಿಕ ನೀತಿಗಳನ್ನು ಅನುಸರಿಸಿದನು. ವಿಜಯನಗರದ ನೆರೆಯಲ್ಲಿದ್ದ ಬಹಮನಿ ಸಾಮ್ರಾಜ್ಯವು 5 ಶಕ್ತಿಗಳಾಗಿ ಒಡೆದಿತ್ತು: ಬಿಜಾಪುರ, ಅಹಮದ್ ನಗರ, ಗೋಲ್ಕೊಂಡ, ಬೀದರ್ ಮತ್ತು ಬೇರಾರ್. ರಾಮರಾಯ ಇವರಲ್ಲಿ ಒಬ್ಬರ ಮೇಲೊಬ್ಬರನ್ನು ಎತ್ತಿ ಕಟ್ಟಿ ಅವರ ನಡುವೆ ಜಗಳ ತಂದು ವಿಜಯನಗರದ ಪ್ರಭಾವವನ್ನು ಹೆಚ್ಚಿಸುತ್ತಿದ್ದನು. ಇಲ್ಲಿ ವಿಜಯನಗರ ಸಾಮ್ರಾಜ್ಯವು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಯನ್ನು ಪಾಲಿಸುತ್ತಿದ್ದರು. ಸಾಮ್ರಾಜ್ಯದಲ್ಲಿ ಮುಸ್ಲಿಮರು ಕೂಡ ನೆಲೆಸಿದ್ದರು. ಅವರು ಸೇನೆಯಲ್ಲಿ ಉನ್ನತ ಹುದ್ದೆಗಳನ್ನು ಹೊಂದಿದ್ದರು ಮತ್ತು ಅರಸರು ಅವರಿಗೆ ಮಸೀದಿಗಳನ್ನು ಕಟ್ಟಲು ಅನುಮತಿ ನೀಡಿ ಪೂರ್ಣ ಬೆಂಬಲ ನೀಡಿದ್ದರು. ಇದು ಕೇವಲ ತನ್ನ ರಾಜ್ಯದ ಸಂರಕ್ಷಣೆಗಾಗಿ ರಾಮರಾಯ ಹೂಡಿದ ತಂತ್ರ ಮಾತ್ರ. ಆದರೆ ಈ 5 ಸುಲ್ತಾನರಿಗೆ ಕೊನೆಗೊಂದು ದಿನ ರಾಮರಾಯನ ರಾಜತಂತ್ರ ಅರ್ಥವಾಯಿತು. ವಿಜಯನಗರವನ್ನು ಸೋಲಿಸಬೇಕಾದರೆ ನಾವೆಲ್ಲರೂ ಒಂದಾಗಲೇಬೇಕು ಎಂದು ನಿರ್ಧರಿಸಿ ಬೇರಾರನ್ನು ಹೊರತುಪಡಿಸಿ ಉಳಿದ 4 ಸುಲ್ತಾನರು ಒಂದಾಗಿ ಶಾಹಿ ಒಕ್ಕೂಟ ರಚಿಸಿಕೊಂಡರು. 1565 ಜನವರಿ ಆರಂಭದಲ್ಲಿ 2 ಸೈನ್ಯಗಳು ಮುಖಾಮುಖಿಯಾದವು. ಈ ಯುದ್ಧ ನಡೆದದ್ದು ಇಂದಿನ ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿಯ ದಡದಲ್ಲಿರುವ ರಕ್ಕಸಗಿ ಮತ್ತು ತಂಗಡಗಿ ಎಂಬ ಅವಳಿ ಗ್ರಾಮಗಳ ಮಧ್ಯೆ. ಅದಕ್ಕೆ ಇದನ್ನು ರಕ್ಕಸ ತಂಗಡಿ ಕದನ ಎನ್ನಲಾಗುತ್ತದೆ. ಇತಿಹಾಸಕಾರರಾದ ರಾಬರ್ಟ್ ಸೆವೆಲ್ ಮತ್ತು ಫೆರಿಸ್ತಾ ಅವರ ದಾಖಲೆಗಳ ಪ್ರಕಾರ ರಾಮರಾಯನ ಒಟ್ಟು ಸೈನ್ಯದ ಬಲ ಹೇಗಿತ್ತು? ಕಾಲ್ದಳ ಸುಮಾರು 1,50,000ದಿಂದ 2 ಲಕ್ಷ ಸೈನಿಕರು. ಇವರಲ್ಲಿ ಬಿಲ್ಲುಗಾರರು, ಈಟಿ ಹಿಡಿದ ಯೋಧರು ಮತ್ತು ಕತ್ತಿ ವರಸೆಯ ಪರಿಣಿತರಿದ್ದರು. ಅಶ್ವದಳ ಸುಮಾರು 30,000ದಿಂದ 40,000 ಅತ್ಯಾಧುನಿಕ ಅರಬ್ಬಿ ಮತ್ತು ಪರ್ಷಿಯನ್ ತಳಿಯ ಕುದುರೆಗಳು. ಗಜದಳ ಸುಮಾರು 1000ದಿಂದ 1500 ಯುದ್ಧದ ಆನೆಗಳು. ಆ ಆನೆಗಳಿಗೆ ಚೂಪಾದ ಕತ್ತಿಗಳನ್ನು ಕಟ್ಟಲಾಗಿತ್ತು ಮತ್ತು ಅವು ಶತ್ರು ಸೈನ್ಯವನ್ನು ಹತ್ತಿಕ್ಕಲು ಪ್ರಮುಖ ಅಸ್ತ್ರವಾಗಿದ್ದವು. ಹಾಗೆಯೇ ಫಿರಂಗಿ ದಳ. ವಿಜಯನಗರದ ಬಳಿಯೂ ಫಿರಂಗಿ ದಳವಿತ್ತು. ಆದರೆ ಅವು ತುಂಬಾ ಚಿಕ್ಕದಾದ ಫಿರಂಗಿ ದಳವಾಗಿದ್ದು 200ರಿಂದ 300 ಫಿರಂಗಿಗಳಿದ್ದವು. ಸುಲ್ತಾನರ ಒಕ್ಕೂಟದ ಸೈನ್ಯದಲ್ಲೂ ಅಷ್ಟೇ ಬೃಹತ್ ಸೈನ್ಯವಿತ್ತು. ಆದರೆ ಸುಲ್ತಾನರ ಪ್ಲಸ್ ಪಾಯಿಂಟ್ ಏನೆಂದರೆ ಅವರ ಬಳಿ ಇದ್ದ ಅತ್ಯಾಧುನಿಕ ಫಿರಂಗಿ ದಳ ಮತ್ತು ಇರಾನ್ನಿಂದ ಬಂದಿದ್ದ ಸಮರ್ಥ ಮುಸ್ಲಿಂ ಫಿರಂಗಿ ತಜ್ಞರು. ವಿಜಯನಗರದ ಸೈನ್ಯವನ್ನು 80 ವರ್ಷದ ವೃದ್ಧ ಸಿಂಹ ಅಳಿಯ ರಾಮರಾಯ ಮತ್ತು ಅವನ ಸಹೋದರರಾದ ತಿರುಮಲ ಹಾಗೂ ವೆಂಕಟಾದ್ರಿ ಮುನ್ನಡೆಸುತ್ತಿದ್ದರು. ಜನವರಿ 23ರ ಮುಂಜಾನೆ ಆ ಮಹಾಯುದ್ಧ ಆರಂಭವಾಯಿತು. ಆರಂಭದಲ್ಲಿ ವಿಜಯನಗರ ಸೇನೆ ಸುಲ್ತಾನರ ಮೇಲೆ ಭೀಕರವಾಗಿ ಮುಗಿಬಿದ್ದರು. ಹಾಗೆಯೇ ವಿಜಯನಗರ ಸಾಮ್ರಾಜ್ಯವು ವಿಜಯದ ಹಾದಿಯಲ್ಲಿತ್ತು. ರಾಮರಾಯನ ಪರಾಕ್ರಮಕ್ಕೆ ಸುಲ್ತಾನರ ಸೈನ್ಯ ದಿಕ್ಕಾಪಾಲಾಯಿತು. ಆದರೆ ಸುಲ್ತಾನರ ಫಿರಂಗಿ ದಳದ ಮುಖ್ಯಸ್ಥ ಚಿಲಬಿ ರೂಮಿ ಖಾನ್ ತಾಮ್ರದ ನಾಣ್ಯಗಳನ್ನು ಫಿರಂಗಿಗಳಲ್ಲಿ ತುಂಬಿ ವಿಜಯನಗರದ ಆನೆಗಳ ಮೇಲೆ ದಾಳಿ ಮಾಡಿದನು. ಇದರಿಂದ ಆನೆಗಳು ದಿಕ್ಕೆಟ್ಟು ತಮ್ಮದೇ ಸೈನ್ಯವನ್ನು ತುಳಿಯಲಾರಂಭಿಸಿದವು. ಇಷ್ಟಾದರೂ ವಿಜಯನಗರ ಗೆಲ್ಲುವ ಸಾಧ್ಯತೆ ಬಹಳ ಇತ್ತು. ಆದರೆ ಇತಿಹಾಸದ ಅತ್ಯಂತ ದೊಡ್ಡ ವಿಶ್ವಾಸಘಾತುಕತನ ಅಲ್ಲಿ ನಡೆಯಿತು. ವಿಜಯನಗರದ ಸೈನ್ಯದಲ್ಲಿದ್ದ 2 ಮುಸ್ಲಿಂ ಕಮಾಂಡರ್ಗಳಾದ ಗಲಾನಿ ಸಹೋದರರು ಅನ್ವರ್ ಖಾನ್ ಮತ್ತು ಸಹೋದರ ತಮ್ಮ ಕೈಯಲ್ಲಿದ್ದ ಸಾವಿರಾರು ಸೈನಿಕರೊಂದಿಗೆ ಕೊನೆಯ ಕ್ಷಣದಲ್ಲಿ ವಿಜಯನಗರಕ್ಕೆ ದ್ರೋಹ ಬಗೆದು ಸುಲ್ತಾನರ ಸೈನ್ಯ ಸೇರಿಕೊಂಡರು. ಇದು ವಿಜಯನಗರಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಯಿತು. ಒಮ್ಮೆಲೆ ಅಷ್ಟು ದೊಡ್ಡ ಸೈನ್ಯವು ಎದುರಾಳಿ ಪಕ್ಷವನ್ನು ಸೇರಿಕೊಂಡರೆ ಎಂತಹ ಬಲಿಷ್ಠವಾದ ಸೇನೆಗೂ ಕೈ ಕಟ್ಟಿ ಹಾಕಿದಂತಾಗುತ್ತದಲ್ಲವೇ?
ಅದುವೇ ವಿಜಯನಗರ ಸಾಮ್ರಾಜ್ಯದಲ್ಲಿಯೂ ನಡೆದದ್ದು. ಈ ಗೊಂದಲದ ನಡುವೆ ಅಳಿಯ ರಾಮರಾಯ ತನ್ನ ಪಲ್ಲಕ್ಕಿಯಿಂದ ಕೆಳಗೆ ಬಿದ್ದನು. ಬಿಜಾಪುರದ ಸುಲ್ತಾನ ಅಲಿ ಆದಿಲ್ ಶಾನ ಸೈನಿಕರು ರಾಮರಾಯನನ್ನು ಸೆರೆ ಹಿಡಿದು ಅಹಮದ್ ನಗರದ ಸುಲ್ತಾನ ಹುಸೇನ್ ನಿಜಾಂ ಶಾನ ಮುಂದೆ ತಂದರು. ಯಾವುದೇ ದಯೆ ದಾಕ್ಷಣ್ಯ ತೋರದೆ ಹುಸೇನ್ ನಿಜಾಂ ಶಾ ರಾಮರಾಯನ ಶಿರಶ್ಛೇದ ಮಾಡಿದನು. ಆತನ ತಲೆಯನ್ನು ಈಟಿಗೆ ಚುಚ್ಚಿ ರಣರಂಗದಲ್ಲಿ ಪ್ರದರ್ಶಿಸಿದನು. ಯುದ್ಧದ ಮೈದಾನದಲ್ಲಿ ರಾಮರಾಯ ಮರಣ ಹೊಂದುತ್ತಿದ್ದಂತೆ ಆತನ ಸಹೋದರ ತಿರುಮಲರಾಯ ನೇರವಾಗಿ ರಾಜಧಾನಿ ಹಂಪಿಗೆ ಓಡಿ ಬಂದನು. ಸುಲ್ತಾನರ ಸೈನ್ಯ ಹಂಪಿಯನ್ನು ತಲುಪಲು ಇನ್ನೂ 2-3 ದಿನಗಳು ಬಾಕಿ ಇದೆ ಎಂದು ತಿಳಿದ ತಕ್ಷಣ ಆತ ಮಾಡಿದ ಮೊದಲ ಕೆಲಸ ವಿಜಯನಗರದ ರಾಜ ಮನೆತನದ ಹೆಣ್ಣು ಮಕ್ಕಳನ್ನು ಮತ್ತು ಸಿಕ್ಕಷ್ಟು ಸಂಪತ್ತನ್ನು ರಕ್ಷಿಸುವುದು. ಇತಿಹಾಸಕಾರರ ಪ್ರಕಾರ ತಿರುಮಲರಾಯನು ಬರೋಬ್ಬರಿ 550 ಆನೆಗಳ ಮೇಲೆ ವಿಜಯನಗರದ ಖಜಾನೆಯಲ್ಲಿದ್ದ ಅತ್ಯಂತ ಬೆಲೆಬಾಳುವ ಚಿನ್ನ, ವಜ್ರ, ಮುತ್ತು, ರತ್ನ, ವೈಡೂರ್ಯಗಳನ್ನು ಹೇರಿಕೊಂಡು ಅರಮನೆಯ ಸ್ತ್ರೀಯರೊಂದಿಗೆ ದಕ್ಷಿಣದ ಪೆನುಕೊಂಡ ಇಂದಿನ ಆಂಧ್ರ ಪ್ರದೇಶದ ಕೋಟೆಯ ಕಡೆಗೆ ಪಲಾಯನ ಮಾಡಿದನು. ಅಂದು ರಾಜ ಮನೆತನ ತೆಗೆದುಕೊಂಡು ಹೋದ ಸಂಪತ್ತಿನ ಮೌಲ್ಯ ಕೋಟ್ಯಾಂತರ ರೂಪಾಯಿಗಳಷ್ಟಿತ್ತು. ಆದರೆ ಇದು ಕೇವಲ ಖಜಾನೆಯಲ್ಲಿದ್ದ ಒಂದು ಸಣ್ಣ ಭಾಗ ಮಾತ್ರ. ಉಳಿದ ಅಸಲಿ ಸಂಪತ್ತು ಹಂಪಿಯಲ್ಲಿಯೇ ಇತ್ತು. ಯುದ್ಧ ಮುಗಿದ 3ನೇ ದಿನ ವಿಜಯೀ ಸುಲ್ತಾನರ ಒಕ್ಕೂಟದ ಸೈನ್ಯ ಹಂಪಿಯೊಳಗೆ ರಾಕ್ಷಸರಂತೆ ನುಗ್ಗಿದರು. ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ನಗರವಾಗಿದ್ದ ಹಂಪಿಯಲ್ಲಿ ಅಂದು ಬಡವ ಶ್ರೀಮಂತ ಎನ್ನದೆ ಪ್ರತಿಯೊಬ್ಬರ ಮನೆಯಲ್ಲೂ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲವೂ ಇತ್ತು. ವಿಜಯನಗರದ ಬೀದಿಗಳಲ್ಲಿ ಸೂಳೆ ಬಜಾರ್ ಮತ್ತು ಪಾನ್ ಸುಪಾರಿ ಬಜಾರ್ಗಳಲ್ಲಿ ವಜ್ರಗಳನ್ನು 3/4 ಅಳತೆಯ ಸೇರುಗಳಲ್ಲಿ ಅಳೆದು ಮಾರಲಾಗುತ್ತಿತ್ತು. ಸುಲ್ತಾನರ ಸೈನಿಕರು ಪ್ರತಿಯೊಂದು ಮನೆ, ವ್ಯಾಪಾರಿ ಮಳಿಗೆ ಮತ್ತು ಶ್ರೀಮಂತರ ಕೋಟೆಗಳಿಗೆ ನುಗ್ಗಿದರು. ಚಿನ್ನದ ನಾಣ್ಯಗಳು, ಬೆಳ್ಳಿಯ ಪಾತ್ರೆಗಳು ಮತ್ತು ವಜ್ರ ಖಚಿತ ಒಡವೆಗಳನ್ನು ಲೂಟಿ ಮಾಡಿದರು. ಲೂಟಿ ಮಾಡಿದ್ದ ಸಂಪತ್ತನ್ನು ಸಾಗಿಸಲು ಅವರಿಗೆ ಒಂಟೆಗಳು, ಕುದುರೆಗಳು ಮತ್ತು ಎತ್ತಿನ ಗಾಡಿಗಳು ಸಾಲದಾದವು. ಕೊನೆಗೆ ದಾರಿಯಲ್ಲಿ ಸಿಕ್ಕ ಜನರನ್ನೇ ಗುಲಾಮರನ್ನಾಗಿ ಮಾಡಿಕೊಂಡು ಅವರ ತಲೆಯ ಮೇಲೆ ಚಿನ್ನದ ಮೂಟೆಗಳನ್ನು ಹೊರಿಸಿ ಸಾಗಿಸಲಾಯಿತು. ಕೇವಲ ಮನೆಗಳಷ್ಟೇ ಅಲ್ಲ, ಸುಲ್ತಾನರ ಕಣ್ಣು ಬಿದ್ದಿತ್ತು ಹಂಪಿಯ ಭವ್ಯ ದೇವಾಲಯಗಳ ಮೇಲೂ. ವಿಜಯನಗರದ ಅರಸರು ದೇವಸ್ಥಾನಗಳ ಗರ್ಭಗುಡಿಗಳ ಕೆಳಗೆ, ಮೂರ್ತಿಗಳ ಪೀಠದ ಅಡಿಯಲ್ಲಿ ಮತ್ತು ದೇವಸ್ಥಾನದ ಗೋಡೆಗಳ ನಡುವೆ ಅಪಾರವಾದ ಗುಪ್ತ ನಿಧಿಯನ್ನು ಇಡುತ್ತಿದ್ದರು. ಪ್ರಸಿದ್ಧ ವಿಠ್ಠಲ ದೇವಸ್ಥಾನ, ವಿರೂಪಾಕ್ಷ ದೇವಸ್ಥಾನ, ಕೃಷ್ಣ ದೇವಸ್ಥಾನ ಮತ್ತು ಹಜಾರ ರಾಮ ದೇವಸ್ಥಾನಗಳ ಗರ್ಭಗುಡಿಗಳನ್ನು ಸುಲ್ತಾನರು ಸುತ್ತಿಗೆ ಮತ್ತು ಪಿಕಾಸಿಗಳಿಂದ ಹೊಡೆದು ಹಾಕಿದರು. ದೇವತೆಗಳ ಆಭರಣಗಳು, ಚಿನ್ನದ ಕಿರೀಟಗಳು ಮತ್ತು ದೇವಸ್ಥಾನದ ಧ್ವಜಸ್ತಂಭಗಳಿಗೆ ಸವರಿದ್ದ ಬಂಗಾರದ ಲೇಪನಗಳನ್ನು ಸಹ ಸೈನಿಕರು ಕೆರೆದು ತೆಗೆದರು. ಇನ್ನು ಕೆಲವು ದೇವಸ್ಥಾನಗಳ ಒಳಗೆ ಕತ್ತಲು ಕೋಣೆಗಳಿದ್ದವು. ಅಲ್ಲಿ 100 ವರ್ಷಗಳಿಂದ ಸಂಗ್ರಹಿಸಿದ್ದ ಪೂಜಾ ಸಾಮಗ್ರಿಗಳು ಮತ್ತು ಚಿನ್ನದ ವಿಗ್ರಹಗಳನ್ನು ಕರಗಿಸಿ ಬಂಗಾರದ ಗಟ್ಟಿಗಳನ್ನಾಗಿ ಪರಿವರ್ತಿಸಿ ಸಾಗಿಸಲಾಯಿತು. ಸತತವಾಗಿ 5ರಿಂದ 6 ತಿಂಗಳುಗಳ ಕಾಲ ಹಂಪಿಯಲ್ಲಿ ಲೂಟಿ ಪ್ರಕ್ರಿಯೆ ನಡೆಯಿತು. ಇತಿಹಾಸಕಾರರಾದ ರಾಬರ್ಟ್ ಸೆವೆಲ್ ತನ್ನ ಅ ಫರ್ಗೆಟನ್ ಎಂಪೈರ್ ಪುಸ್ತಕದಲ್ಲಿ ಹೀಗೆಂದು ಬರೆದಿರುತ್ತಾರೆ: ಮಾನವ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದ ಲೂಟಿ ಮತ್ತು ಧ್ವಂಸ ಎಲ್ಲೂ ನಡೆದಿರಲಿಲ್ಲ. ಹಾಗಾದರೆ ಈ ಸಂಪತ್ತೆಲ್ಲ ಏನಾಯ್ತು? ಲೂಟಿ ಮಾಡಿದ ಸಂಪತ್ತನ್ನು ಒಕ್ಕೂಟದ ಸುಲ್ತಾನರು ತಮ್ಮಲ್ಲಿಯೇ ಹಂಚಿಕೊಂಡರು. ಸಿಂಹಪಾಲು ಸಂಪತ್ತು ಬಿಜಾಪುರದ ಆದಿಲ್ ಶಾ, ಗೋಲ್ಕಂಡದ ಕುತುಬ್ ಶಾಹಿ ಸಾಮ್ರಾಜ್ಯದ ಖಜಾನೆಗೆ ಸೇರಿತು. ಗೋಲ್ಕಂಡದ ಸುಲ್ತಾನರಿಗೆ ಸಿಕ್ಕ ವಜ್ರಗಳು ಇತಿಹಾಸ ಪ್ರಸಿದ್ಧ ಕೊಹಿನೂರು ವಜ್ರದಷ್ಟು ಬೆಲೆ ಬಾಳುವಂತದ್ದಾಗಿದ್ದವು. ಇನ್ನುಳಿದ ಭಾಗ ಅಹಮದ್ ನಗರ ಮತ್ತು ಬೀದರ್ನ ಸುಲ್ತಾನರ ಪಾಲಾಯಿತು. ಈ ಸಂಪತ್ತಿನ ಬಲದಿಂದಲೇ ಬಿಜಾಪುರದಲ್ಲಿ ಗೋಲ್ಗುಂಬಸ್ನಂತಹ ಬೃಹತ್ ಸ್ಮಾರಕವನ್ನು ನಿರ್ಮಿಸಲು ಸಾಧ್ಯವಾಯಿತು. ಆದರೆ ಇಂದಿಗೂ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಸುಲ್ತಾನರು ಹಂಪಿಯ ಮೇಲ್ನೋಟಕ್ಕೆ ಸಿಕ್ಕ ಸಂಪತ್ತನ್ನು ಮಾತ್ರ ಲೂಟಿ ಮಾಡಿದರು. ಹಂಪಿಯ ಭೂಗತ ರಹಸ್ಯ ಸುರಂಗಗಳು ಮತ್ತು ಪಾತಾಳ ಲೋಕದ ದೇವಸ್ಥಾನಗಳಲ್ಲಿ ಇಂದಿಗೂ ಪತ್ತೆಯಾಗದ 100 ಕೋಟಿ ಮೌಲ್ಯದ ಗುಪ್ತ ನಿಧಿ ಮಣ್ಣಿನಡಿಯಲ್ಲಿ ಹೂತು ಹೋಗಿದೆ ಎನ್ನಲಾಗುತ್ತದೆ. ಅದಕ್ಕಾಗಿಯೇ ಇತ್ತೀಚಿನ ವರ್ಷಗಳವರೆಗೂ ಹಂಪಿಯಲ್ಲಿ ನಿಧಿಗಳ್ಳರ ಕಾಟ ಹೆಚ್ಚಾಗಿದೆ. ಸುಲ್ತಾನರು ನಗರವನ್ನು ಲೂಟಿ ಮಾಡಿದ್ದು ಮಾತ್ರವಲ್ಲ, ಲೂಟಿ ಮಾಡಿದ ನಂತರ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆಂಕಿ ಇಟ್ಟರು. ಸ್ನೇಹಿತರೆ, ಒಂದು ನಗರಕ್ಕೆ ಬೆಂಕಿ ಬಿದ್ದರೆ ಅದು ಎಷ್ಟು ದಿನಗಳ ಕಾಲ ಉರಿಯಬಹುದು? 1 ದಿನ, 2 ದಿನ, 3 ದಿನ, 1 ವಾರ? ಇಲ್ಲ, ಇಲ್ಲಿ
ಜಗತ್ತಿನ ಅತ್ಯಂತ ಸುಂದರ ನಗರವಾದ ನಮ್ಮ ಹಂಪಿ ಎಷ್ಟು ದಿನ ಉರಿತು ಗೊತ್ತೇ? ಸತತವಾಗಿ 5 ರಿಂದ 6 ತಿಂಗಳುಗಳ ಕಾಲ, ಹೌದು, ಅರ್ಧ ವರ್ಷದ ಕಾಲ ಇಡೀ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಬೆಂಕಿಯ ಜ್ವಾಲೆಯಲ್ಲಿ ನರಳಿತ್ತು. ಸುಲ್ತಾನರ ಸೈನ್ಯಕ್ಕೆ ವಿಜಯನಗರದ ಮೇಲಿದ್ದ ಕ್ರೋಧ ಎಷ್ಟಿತ್ತೆಂದರೆ ಅವರು ಕೇವಲ ರಾಜರ ಅರಮನೆಯನ್ನು ಮಾತ್ರ ಸುಡಲಿಲ್ಲ, ಇಡೀ ನಗರವನ್ನು ನಕ್ಷೆಯಿಂದಲೇ ಅಳಿಸಿ ಹಾಕಲು ನಿರ್ಧರಿಸಿದರು. ಅಷ್ಟೊಂದು ದಿನ ಬೆಂಕಿ ಉರಿಯಲು ಕಾರಣವೇನು? ಶ್ರೀಗಂಧ ಮತ್ತು ತೇಗದ ಮರದ ಅರಮನೆಗಳು. ವಿಜಯನಗರದ ಅರಮನೆಗಳು ಸಭಾಂಗಣಗಳು ಮತ್ತು ಪ್ರಮುಖ ಕಟ್ಟಡಗಳ ಮೇಲ್ಛಾವಣಿಗಳನ್ನು ಅತ್ಯಂತ ದುಬಾರಿ ಹಾಗೂ ಗಟ್ಟಿಮುಟ್ಟಾದ ಶ್ರೀಗಂಧ, ಆನೆಯ ದಂತ ಮತ್ತು ತೇಗದ ಮರಗಳಿಂದ ಕೆತ್ತನೆ ಮಾಡಿ ನಿರ್ಮಿಸಲಾಗಿತ್ತು. ಇಂತಹ ನೂರಾರು ಭವ್ಯ ಕಟ್ಟಡಗಳಿಗೆ ಏಕಾಏಕಿ ಬೆಂಕಿ ಹಚ್ಚಿದಾಗ ಆ ಮರಗಳು ತಿಂಗಳು ಗಟ್ಟಲೆ ಉರಿಯುತ್ತಲೇ ಇದ್ದವು. ಇತಿಹಾಸಕಾರರ ಪ್ರಕಾರ ಅರಮನೆಯ ಕಲ್ಲುಗಳು ಸುಲಭವಾಗಿ ಒಡೆಯುತ್ತಿರಲಿಲ್ಲ. ಅದಕ್ಕಾಗಿ ಸುಲ್ತಾನರ ಸೈನಿಕರು ಕಂಬಗಳ ಸುತ್ತಲೂ ಒಣಗಿದ ಮರಗಳನ್ನು ಮತ್ತು ಸೌದೆಗಳ ರಾಶಿ ಹಾಕಿ ಬೆಂಕಿ ಹಚ್ಚುತ್ತಿದ್ದರು. ಕಲ್ಲುಗಳು ಬೆಂಕಿಯ ಶಾಖಕ್ಕೆ ಕೆಂಪಾದಾಗ ತಕ್ಷಣ ಅವುಗಳ ಮೇಲೆ ತಣ್ಣೀರನ್ನು ಸುರಿಯುತ್ತಿದ್ದರು. ಇದರಿಂದ ಆ ಬೃಹತ್ ಕಲ್ಲಿನ ಕಂಬಗಳು ಮತ್ತು ಮೂರ್ತಿಗಳು ತಾವಾಗಿಯೇ ಬಿರುಕು ಬಿಟ್ಟು ಪುಡಿ ಪುಡಿಯಾಗುತ್ತಿದ್ದವು. ಅಂದು 6 ತಿಂಗಳುಗಳ ಕಾಲ ಉರಿದ ಬೆಂಕಿ ಕೇವಲ ಹಂಪಿಯನ್ನಷ್ಟೇ ಸುಡಲಿಲ್ಲ, ದಕ್ಷಿಣ ಭಾರತದ ಹೆಮ್ಮೆಯ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸುಟ್ಟು ಬೂದಿ ಮಾಡಿತು. ಇಂದು ನಾವು ಹಂಪಿಯಲ್ಲಿ ನೋಡುವ ಪ್ರತಿಯೊಂದು ಕಪ್ಪಾದ ಕಲ್ಲುಗಳು ಮತ್ತು ಮುರಿದ ಮೂರ್ತಿಗಳು ಅಂದು 6 ತಿಂಗಳುಗಳ ಕಾಲ ಅನುಭವಿಸಿದ ಆ ನರಕ ಯಾತನೆಗೆ ಸಾಕ್ಷಿಯಾಗಿ ನಿಂತಿವೆ. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿದ ವಿಜಯನಗರದ ವಜ್ರ ವೈಡೂರ್ಯಗಳು ಇಂದು ಪರಕೀಯರ ಪಾಲಾಗಿ ಹೋಗಿವೆ. ಆದರೆ ಆ ವೈಭವದ ಕುರುಹುಗಳು ಮಾತ್ರ ಹಂಪಿಯ ಕಲ್ಲುಗಳಲ್ಲಿ ಇಂದಿಗೂ ಅಮರವಾಗಿದೆ. ಈ ಕರಾಳ ಲೂಟಿಯ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಹಂಪಿಯ ಈ ಕರಾಳ ಇತಿಹಾಸ ಕೇವಲ ಲೂಟಿಯ ಕಥೆಯಲ್ಲ, ಅದು ಅಪ್ರತಿಮ ಸಾಮ್ರಾಜ್ಯವೊಂದು ಮಣ್ಣಾದ ದುರಂತದ ದೃಶ್ಯ ಕಾವ್ಯ. ಇಂತಹ ಅದ್ಭುತ ಐತಿಹಾಸಿಕ ಮಾಹಿತಿಗಳನ್ನು ಮಿಸ್ ಮಾಡಿಕೊಳ್ಳದಿರಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇಂದಿನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.